ಇಂದು ನವರಾತ್ರಿಯ 2ನೇ ದಿನ ಬ್ರಹ್ಮಚಾರಿಣಿಗೆ ಆರಾಧನೆಯನ್ನ ಮಾಡಲಾಗುತ್ತೆ. ಹಾಗಿದ್ರೆ ಈ ಬ್ರಹ್ಮಚಾರಿಣಿ ಯಾರು, ಏಕೆಯ ಜನನ ಯಾವ ಉದ್ದೇಶಕ್ಕಾಗಿ ಆಯಿತು ಅಂತ ಆಧ್ಯಾತ್ಮಿಕ ಚಿಂತಕಿ BV ಆರತಿ ಅವರು ರಿಪಬ್ಲಿಕ್ ಕನ್ನಡ ಮೂಲಕ ತಿಳಿಸಿಕೊಟ್ಟಿದ್ದಾರೆ. ಬನ್ನಿ ನೋಡ್ತಾ ಹೋಗೋಣ. ನಮಸ್ಕಾರ. ಶರನ್ನವರಾತ್ರೋತ್ಸವದ ಹಾರ್ದಿಕ ಶುಭಾಶಯಗಳು. ನವರಾತ್ರದ 2ನೇ ದಿನಕ್ಕೆ ಬಂದಿದ್ದೀವಿ. ಜಗನ್ಮಾತೆಯನ್ನು ನವರಾತ್ರದಲ್ಲಿ ನಾನಾ ರೂಪಗಳಲ್ಲಿ, ಅನಂತ ನಾಮರೂಪಗಳಲ್ಲಿ ಆರಾಧಿಸುವಂತಹ ಪದ್ಧತಿಗಳಿವೆ. ಕುಲದೇವತೆಯ ರೂಪದಲ್ಲಿ, ಗ್ರಾಮದೇವತೆಗಳ ರೂಪದಲ್ಲಿ, ಬೇರೆ ಬೇರೆಯ ಶಕ್ತಿ ದೇವತೆಗಳ ರೂಪದಲ್ಲಿ, ಹಾಗೂ ದಶಮಹಾವಿದ್ಯೆಯರಲ್ಲಿ ಇತ್ಯಾದಿ. ವಿಶೇಷವಾಗಿ ನವದುರ್ಗೆಯರ ರೂಪದಲ್ಲಿ ಪೂಜೆ ಮಾಡೋದು ಬಹಳ ಪ್ರಸಿದ್ಧವಾದದ್ದು. ಅದಕ್ಕೆ ಒಂದು ಸುಂದರವಾದ ಶ್ಲೋಕದ ಆಧಾರವಿದೆ. ಅದು ಚಂಡಿ ಕವಚದಲ್ಲಿ ಬರುತ್ತೆ. ಪ್ರಥಮಂ ಶೈಲಪುತ್ರಿ ಚ ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯಂ ಚಂದ್ರಘಂಟೇತಿ ಕೂಷ್ಮಾಂಡೇತಿ ಚತುರ್ಥಕಂ ಪಂಚಮಂ ಸ್ಕಂದಮಾತೇತಿ ಷಷ್ಠಂ ಕಾತ್ಯಾಯನೀತಿ ಚ ಸಪ್ತಮಂ ಕಾಲರಾತ್ರಿಶ್ಚ ಮಹಾಗೌರೀತಿ ಚಾಷ್ಟಮಂ ನವಮಂ ಸಿದ್ಧಿದಾತ್ರಿ ಚ ನವದುರ್ಗಾ ಪ್ರಕೀರ್ತಿತಾಃ ಅಂತ. ನಿನ್ನೆ ನಾವು ಶೈಲಪುತ್ರಿಯ ಕಥೆಯನ್ನು ನೋಡಿದ್ವಿ. ಹೇಗೆ ತಾರಕಾಸುರ ಅಂತ ಒಬ್ಬ ದುಷ್ಟ ಹುಟ್ಟಿದಾಗ ಅವನ ನಾಶಕ್ಕೆ ಶಿವನ ಮಗನೇ ಆಗಬೇಕಾಗಿತ್ತು. ಆದರೆ ಶಿವನು ಪರಮ ವಿರಕ್ತನಾಗಿ ಕೂತ್ಕೊಂಡ್ಬಿಟ್ಟಿದ್ದಾನೆ ಸತಿ ದಾಕ್ಷಾಯಿಣಿಯ ಆತ್ಮದಹನದ ನಂತರ. ಈಗ ಅವನಿಗೆ ಮದುವೆ ಮಾಡಿಸ್ಬೇಕು. ಜಗನ್ಮಾತೆಯನ್ನು ಪ್ರಾರ್ಥಿಸಿದಾಗ ಅವಳು ಮತ್ತೊಮ್ಮೆ ಹಿಮವಂತನ ಮಗಳಾಗಿ ಶೈಲಪುತ್ರಿಯಾಗಿ ಹುಟ್ಟಿ ಬರ್ತಾಳೆ. ಈಗ ಆ ಶೈಲಪುತ್ರಿ ವಯಸ್ಸಿಗೆ ಬಂದಿದ್ದಾಳೆ, ಶಿವನನ್ನು ಬಯಸ್ತಾಳೆ. ಶಿವನೂ ಬರ್ತಾನೆ, ಅಲ್ಲಿ ಆಶ್ರಮದಲ್ಲಿ ತಪೋನಿರತನಾಗಿರ್ತಾನೆ. ಆದರೆ ಅವನಿಗೆ ಅವಳ ಕಡೆ ಯಾವುದೇ ಶೃಂಗಾರ ಭಾವ ಬರೋದೇ ಇಲ್ಲ. ಅಲ್ಲೇ ಆತ್ಮೀಯವಾಗಿ ಓಡಾಡ್ತಾ ಇದ್ರು, ಅವರ ಸಂಬಂಧದಲ್ಲಿ ಎಳ್ಳಷ್ಟು ಕೂಡ ಆಕರ್ಷಣೆ ಇರೋದಿಲ್ಲ. ಆಗ ಪಾರ್ವತಿ ತಪಸ್ಸಿಗೆ ನಿಲ್ತಾಳೆ. ಅವರಮ್ಮ ಬೇಡ ಅಂತಾರೆ, ಬೇಡ ಮಗು, ಮನೆಯಲ್ಲೇ ಎಲ್ಲ ರೆಡಿ ಮಾಡಿಕೊಡ್ತೀವಿ, ದೇವ್ರ ಮನೆಯಲ್ಲೇ ಪೂಜೆ ಮಾಡು, ತಪ ಮಾಡು. ಇಲ್ಲ ಅಂಥೇಳಿ ಅವಳು ಒಂದು ಗೌರಿ ಶಿಖರ ಅಂತ ಅತ್ಯಂತ ಉನ್ನತ ಶಿಖರಕ್ಕೆ ಹೋಗಿ ಆಶ್ರಮ ಕಟ್ಕೊಂಡು ತಪಸ್ಸಿಗೆ ಕೂತ್ಕೊಳ್ತಾಳೆ. ತನ್ನ ಚಿನ್ನಾಭರಣ ವಸ್ತ್ರಾದಿಗಳನ್ನು ಬಿಟ್ಟು, ಸಕಲ ಭೋಗಗಳನ್ನು ಬಿಟ್ಟು, ತಪಸ್ವಿನಿಯಂತೆ ನಾರ್ಮಡಿ ಹುಟ್ಟಿ ಜಟೆ ಕಟ್ಕೊಂಡು ರುದ್ರಾಕ್ಷಿ ಮಾಲೆ ಧರಿಸಿ ತನ್ನ ಎಲ್ಲ ಪ್ರಸಾದನಗಳನ್ನು, ಕಾಸ್ಮೆಟಿಕ್ಸ್ ಎಲ್ಲ ಬಿಟ್ಟು ಹಾಕಿ ಅವಳು ತಪಸ್ಸಿಗೆ ನಿಲ್ತಾಳೆ. ಆ ವರ್ಣನೆಯನ್ನು ಕಾಳಿದಾಸ ಕವಿ ಬಹಳ ಸೊಗಸಾಗಿ ಮಾಡ್ತಾನೆ. ನಿರಂತರವಾಗಿ ಪಂಚಾಕ್ಷರಿ ಜಪವನ್ನು ಮಾಡ್ತಾ ಅವಳು ಬಂದ ಋಷಿ ಮುನಿಗಳಿಗೆ ಆತಿಥ್ಯವನ್ನು ಕೊಡ್ತಾ ಜಪತಪಗಳಲ್ಲಿ ನಿರ್ತಳಾಗ್ತಾಳೆ. ಬರ್ತಾ 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 ಅವಳು ಎಷ್ಟು ತಪೋವೃದ್ಧಳಾಗ್ತಾಳೆ ಅಂತಂದರೆ, ಸಪ್ತರ್ಷಿಗಳು ಬೇರೆಯವರು ಬಂದು ತಪಸ್ಸು ಹೆಂಗೆ ಮಾಡೋದು ಅಂತ ಅವಳನ್ನು ನೋಡಿ ಕಲಿತಾರಂತೆ. ಅವಳ ಶಾಂತಿ, ಅವಳ ಭಕ್ತಿ, ಅವಳ ಜ್ಞಾನ, ಅವಳ ಒಂದು ಅದ್ಭುತವಾದ ಆ ತೇಜಸ್ಸು ಇಡೀ ಆ ಕಾಡಿನಲ್ಲಿ ಹರಡಿ ಅಲ್ಲಿರುವಂಥ ಪರಸ್ಪರ ವೈರ ಇರುವಂಥ ಪ್ರಾಣಿಗಳು ಪರಸ್ಪರ ಮೈತ್ರಿಯಿಂದ ಇರೋದಕ್ಕೆ ಶುರು ಮಾಡ್ತಾರೆ. ಅದಷ್ಟೇ ಸಾಲದು ಅಂತ ಅವಳು ಉಗ್ರವಾದ ತಪಸ್ಸಿಗೆ ಹೊರಡ್ತಾಳೆ. ತಪಸ್ಸನ್ನು ಸ್ತರಸ್ತರವಾಗಿ ಮಾಡ್ತಾ ಮಾಡ್ತಾ ಹೋಗ್ತಾಳೆ. ಷಷ್ಟ್ಯಾಹ ವ್ರತವನ್ನು ಮಾಡ್ತಾಳೆ. ಅಂದರೆ 60 ದಿನಗಳ ವ್ರತ. 60 ದಿನದಲ್ಲಿ ಒಂದೊಂದೇ ಆಹಾರವನ್ನು ಬಿಡ್ತಾ ಮೊದಲು ಸಾಲಿಡ್ ಫುಡ್ ಬಿಡೋದು, ಲಿಕ್ವಿಡ್ ಫುಡ್ ಬಿಡೋದು, ಆಮೇಲೆ ಕೇವಲ ಪ್ರಾಣಾಯಾಮ ಮಾಡೋದು, ಅದನ್ನೂ ಬಿಡೋದು, ಕುಂಭಕ ಮಾಡೋದು. ಹಾಗೆ 60 ದಿನ ಬರೋ ಹೊತ್ತಿಗೆ ಸಂಪೂರ್ಣ ಉಸಿರನ್ನೂ ಕೂಡ ಕಟ್ಟಿಕೊಂಡು, ಉಸಿರು ಆಹಾರ ಅಂತಲೇ ಲೆಕ್ಕ, ಆ ರೀತಿ ಕುಂಭಕ ಮಾಡುವಂಥ ಅತ್ಯಂತ ಕಠಿಣವಾದ ತಪಸ್ಸನ್ನು ಅವಳು ಮಾಡ್ತಾಳೆ. ಎಲ್ಲದರಲ್ಲೂ ಸಫಲಳು ಆಗ್ತಾಳೆ. ಕೊನೆಗೆ ಅವಳು ಋತುಗಳನ್ನು ಚಾಲೆಂಜ್ ಮಾಡ್ತಾಳೆ. ಗ್ರೀಷ್ಮ ಋತುವಿನಲ್ಲಿ ಸುತ್ತು 4 ಕಡೆ ಅವಳು ಬೆಂಕಿಯ ಇದನ್ನು ಹೊತ್ತಿಸ್ಕೊಂಡು ಮಧ್ಯದಲ್ಲಿ ಮೇಲ್ಗಡೆ ಸೂರ್ಯ, ಅದೇ ಪಂಚಮ ಅಗ್ನಿ, 5 ಅಗ್ನಿಗಳ ಮಧ್ಯದಲ್ಲಿ ಬೆಳಗ್ಗೆ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೂ ಕಣ್ಣೆವೆ ಇಕ್ಕದೆ ಅವಳು ಸೂರ್ಯನನ್ನು ನೋಡ್ತಾ ತಪಸ್ಸನ್ನು ಮಾಡ್ತಾಳೆ. 1 ನಿಮಿಷ ಸೂರ್ಯ ನೋಡೋದು ಎಷ್ಟು ಕಷ್ಟ, 1 ಕ್ಷಣ ನೋಡೋದು, ಅಂಥದ್ದನ್ನು ತಪಸ್ಸನ್ನು ಮಾಡ್ತಾಳೆ. ಅವಳ ಕಣ್ಣುಗಳು ಸೂರ್ಯನ ರಶ್ಮಿಗಿಂತ ಪ್ರಖರವಾದವು ಅಂತ ಕಾಳಿದಾಸ ವರ್ಣಿಸ್ತಾನೆ. ಮಳೆಗಾಲದಲ್ಲಿ ಬಂಡೆಯ ಮೇಲೆ, ಮಳೆಗಾಲ ಶುರುವಾಗೋ ಮುಂಚೆನೇ ಅವಳು ಬಂಡೆಯ ಮೇಲೆ ಒಂಟಿ ಕಾಲಲ್ಲಿ 2 ಕೈಗಳನ್ನು ಮೇಲೆತ್ತಿ ನಿಂತು ತಪಸ್ಸನ್ನು ಮಾಡ್ತಾಳೆ. ಅವಳ ತಪೋಭಂಗಿ ಎಷ್ಟು ಪರ್ಫೆಕ್ಟ್ ಆಗಿತ್ತು ಅಂತ ಕಾಳಿದಾಸ ವರ್ಣಿಸ್ತಾನೆ. ಆ ಮಳೆಯ ಹನಿ ಹೀಗೆ ಬಂದು ನೇರ ಅವಳ ಹೊಕ್ಕಳಲ್ಲಿ ಹೊಕ್ಕಿ ನಿಂತು ಅಷ್ಟು ಪರ್ಫೆಕ್ಟ್ ಪೋಸ್ಚರ್ ಆಗಿತ್ತು ಅವಳದು ಅಂತ, ಮತ್ತು ಅಷ್ಟು ಸುಂದರಿಯಾಗಿದ್ಲು ಅಂತ. ಇನ್ನು ಚಳಿಗಾಲದಲ್ಲಿ ಆ ಹಿಮಾವೃತ ಸರೋವರಗಳಲ್ಲಿ ಕಂಠದುದ್ದಕ್ಕೆ ನಿಂತುಕೊಂಡು ಪಂಚಾಕ್ಷರಿ ಜಪವನ್ನು ಮಾಡ್ತಾಳಂತೆ. ಹೀಗೆ ಬಗೆ ಬಗೆಯ ತಪಶ್ಚರ್ಯಗಳನ್ನು ಮಾಡಿ ತನ್ನ ದೇಹವನ್ನು, ಹಸಿವೆಯನ್ನು, ಬಾಯಾರಿಕೆಯನ್ನು, ನಿದ್ರೆಯನ್ನು, ಕಾಮ ಕ್ರೋಧಗಳನ್ನು ಎಲ್ಲವನ್ನು ಗೆದ್ದು ಪರಮೇಶ್ವರಿ ಆಗ್ತಾಳೆ, ಮಹಾಯೋಗೀಶ್ವರಿ ಆಗ್ತಾಳೆ. ಶಿವ ಇಂಥ ಯೋಗೇಶ್ವರನೋ, ಇವಳು ತಪಸ್ಸಿನಿಂದ ಯೋಗೀಶ್ವರಿ ಆಗ್ತಾಳೆ. ಇನ್ಯಾವ ತಪಸ್ಸು ಉಳಿದಿಲ್ಲ, ಆದರೂ ಶಿವ ಬಂದಿಲ್ಲ, ಇವಳು ಕಾಯ್ತಾ ಇದ್ದಾಳೆ. ಆಗ ಸಪ್ತರ್ಷಿಗಳು ಹೇಳ್ತಾರೆ, ಶಿವ ಇದು ಸರಿ ಇಲ್ಲ, ಮೊದಲು ಹೋಗು, ವರ ಕೊಡು.
ಆಗ ಶಿವ ಬರ್ತಾನೆ, ಇನ್ನು ಸ್ವಲ್ಪ ತಮಾಷೆ ಮಾಡೋಣ ಅನ್ಸತ್ತೆ, ಪರಿಹಾಸ್ಯ ಮಾಡೋಣ ಅನ್ಸತ್ತೆ. ಜಟಿಲನ ರೂಪದಲ್ಲಿ ಬಂದ್ಬಿಟ್ಟು, ಯಾಕಮ್ಮ ತಪಸ್ ಮಾಡ್ತಿದ್ಯಾ, ನೀನು ಇಷ್ಟು ಸುಂದರವಾಗಿದೆಯಾ, ಏನು ಬೇಕಿತ್ತು ಅಂತ. ಶಿವನನ್ನು ವರೆಸ್ಬೇಕಾಗಿತ್ತು ಅಂತ ಅವಳ ಸಖಿ ಹೇಳ್ದ. ಶಿವನ, ಅಯ್ಯೋ ಆ ವೈರಾಗಿ ಶಿವನ, ಸ್ಮಶಾನವಾಸಿ ಶಿವನ, ಚಿ ಅವನನ್ನು ಯಾಕೆ ಇಷ್ಟಪಡ್ತೀಯ ನೀನು, ಅವನಿಗೊಂದು ಮನೆ ಇಲ್ಲ ಏನಿಲ್ಲ, ಸ್ಮಶಾನದಲ್ಲಿ ಇರ್ತಾನೆ ಅಂತ ಹೀಗೆಲ್ಲ ತಮಾಷೆ ಮಾಡ್ತಾನೆ. ಆದರೆ ಪಾರ್ವತಿ ಕೋಪ ಬರುತ್ತೆ, ಆದರೆ ಕೋಪವನ್ನು ಹದ್ದಿಕ್ಕಿ ಅಲ್ಲಿಂದ ಹೊರಟೇ ಬಿಡ್ತಾಳೆ, ಶಿವನಿಂದ ಏನೋ ಕೇಳಲಾರೆ ಅಂತ. ಆಗ ಅವಳ ಫೈನಲ್ ಟೆಸ್ಟ್ ಮುಗಿದಿತ್ತು. ಶಿವ ತಾನು ಸ್ವರೂಪವನ್ನು ತೋರಿಸ್ಕೊಳ್ತಾನೆ. ಆಗ ಶಿವ ಅವಳನ್ನು ಮದುವೆ ಆಗೋದಕ್ಕೆ ಒಪ್ಪಿಕೊಳ್ತಾನೆ. ಇದೇ ಬ್ರಹ್ಮಚಾರಿಣಿ ರೂಪ. ಹೇಗೆ ಅವಳು ಉಗ್ರ ಬ್ರಹ್ಮಚರ್ಯವನ್ನು ಪಾಲಿಸ್ತಾ ತಪಸ್ಸನ್ನು ಮಾಡಿಸ್ತಾ ಶಿವನನ್ನು ಒಲಿಸ್ಕೊಳ್ಳೋದಕ್ಕೆ ಸಕಲ ಯೋಗಗಳನ್ನು ಸ್ತರವಾಗಿ ಒಲಿಸ್ಕೊಳ್ತಾ ಹೋಗ್ತಾಳೋ, ಆ ಅವಳ ಸ್ವರೂಪವನ್ನು, ಪರಮ ವಿರಕ್ತ ಜ್ಞಾನ ಸ್ವರೂಪ ಏನಿದೆ, ಪರಮ ಪರಿಶುದ್ಧ ಸ್ವರೂಪ, ಆ ಬ್ರಹ್ಮಚಾರಿಣಿ ಸ್ವರೂಪ, ಮದುವೆಯಾಗದೇ ಇರುವ ಕನ್ಯೆಯಾಗಿ ಅವಳು ಬ್ರಹ್ಮಚರ್ಯ ಪಾಲನೆ ಮಾಡೋದಲ್ಲ, ಆ ರೂಪವನ್ನು ಧ್ಯಾನಿಸಿದ್ರೆ, ಸ್ಮರಿಸಿದ್ರೆ ನಮ್ಮ ಮನಸ್ಸು ಶುದ್ಧವಾಗತ್ತೆ, ನಮ್ಮಲ್ಲಿ ಒಂದು ತಪೋಬಲ ಹೆಚ್ಚುತ್ತೆ, ನಮ್ಮಲ್ಲಿ ಮನೋಬಲ ಹೆಚ್ಚುತ್ತೆ, ನಮಗೆ ಶುಭ ಉಂಟಾಗತ್ತೆ. ಅಂಥ ಬ್ರಹ್ಮಚಾರಿಣಿ ನಮಗೆಲ್ಲ ಶುಭವನ್ನು ಉಂಟು ಮಾಡಿ. ನಮಸ್ಕಾರ. ಈಗಾಗಲೇ ಅಟ್ಲೀಸ್ಟ್ ವಿಚಾರಣೆ ಆಗುತ್ತಾ ಅನ್ನುವಂತಹ ವಿಚಾರ ಇಲ್ಲಿ. ಯಾಕೆಂತಂದ್ರೆ ಪ್ರತಿ ಬಾರಿಯೂ ಕೂಡ ವಿಚಾರಣೆ ಆಗದೆ ಮುಂದೂಡಿಕೆ ಆಗಿರುವಂಥದ್ದು. ಒಂದು ಕಡೆ ಟೆನ್ಷನ್ಗೆ ಕೂಡ ಹೆಚ್ಚಾಗ್ತಾ ಇದೆ ದರ್ಶನ್ಗೆ. ಇವತ್ತಾದ್ರೂ ಮೇಲ್ಭಾಗ್ಯ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ. ತಾಯಿ ಚಾಮುಂಡೇಶ್ವರಿ ಕರುಣೆಯನ್ನ ತೋರ್ತಾಳ, ಕಾದ್ ನೋಡ್ಬೇಕಿದೆ. ದರ್ಶನ್ಗೆ ಬೇಲ್ ಸಿಗುತ್ತಾ ಇಲ್ವಾ ಎಂಬುದು ಎಂದು ನಿರ್ಧಾರವಾಗಲಿಕ್ಕಿದೆ. ಆದರೆ ದರ್ಶನ್ ಪರ ವಕೀಲರು ಸಖತ್ ಹೋಮ್ ವರ್ಕ್ ಮಾಡಿದ್ದಾರೆ. 3991 ಪುಟಗಳ ಚಾರ್ಜ್ ಶೀಟ್ ನಲ್ಲಿರುವಂತಹ ಲೋಪಗಳನ್ನ ಎತ್ತಿ ತೋರಿಸೋದಕ್ಕೆ ಸಜ್ಜಾಗಿದ್ದಾರೆ. ಆ ಆರೋಪಗಳೇನು ಸಾಬೀತಾದ್ರೆ ದರ್ಶನ್ ರಿಲೀಸ್ ಪಕ್ಕಾ ಅಂತ ಕೂಡ ಹೇಳಲಾಗ್ತಾ ಇದೆ. ಈ ಕುರಿತ ಒಂದು ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಇಂದು ನಟ ದರ್ಶನ್ ಜಾಮೀನು ಭವಿಷ್ಯ, ತನಿಖಾಧಿಕಾರಿಗಳ ಲೋಪವೇ ಟಾರ್ಗೆಟ್. ಬಳ್ಳಾರಿ ಜೈಲಿನಲ್ಲಿ ಕಂಬಿ ಎಣಿಸುತ್ತಿರುವ ದರ್ಶನ್ಗೆ ಇಂದು ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ಬೆಂಗಳೂರಿನ 57ನೇ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಅರ್ಜಿಯ ವಿಚಾರಣೆ ನಡೆಯುತ್ತೆ. ಕಳೆದ ಬಾರಿಯ ವಿಚಾರಣೆಯ ವೇಳೆ ವಾದ ಮಂಡನೆಗೆ ಕಾಲಾವಕಾಶ ಬೇಕು ಅಂತ ದರ್ಶನ್ ಪರ ವಕೀಲರು ಮನವಿ ಮಾಡಿದ್ರು. ಹೀಗಾಗಿ ಇಂದು ದರ್ಶನ್ ಪರ ವಕೀಲರಾದ ಸಿ.ವಿ. ನಾಗೇಶ್ ವಾದ ಮಂಡನೆ ಮಾಡುವ ಸಾಧ್ಯತೆ ಇದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆ ಅಂತ್ಯವಾಗಿದೆ. ಚಾರ್ಜ್ ಶೀಟ್ ಸಲ್ಲಿಕೆ ಆದ ಬಳಿಕ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಲಾಗಿದೆ. ಕೇಸ್ಗೆ ಸಂಬಂಧಪಟ್ಟಂತೆ ಕೆಲವು ಅನುಮಾನ ಇದ್ದಿದ್ದರಿಂದ ಕಳೆದ ಬಾರಿ ದರ್ಶನ್ ಪರ ವಕೀಲರು ಬಳ್ಳಾರಿ ಜೈಲಿಗೆ ಭೇಟಿ ನೀಡಿ ಮಾತುಕತೆ ನಡೆಸಿ ಬಂದಿದ್ರು. ಹೀಗಾಗಿ ವಾದ ಮಂಡನೆಗೆ ಕಾಲಾವಕಾಶ ಬೇಕು ಅಂತ ದರ್ಶನ್ ಪರ ವಕೀಲ ಸುನಿಲ್ ಕೋರಿದ್ರು. ಹಾಗಾಗಿ ದರ್ಶನ್ ಪರ ವಕೀಲರ ವಾದವೇನು, ಬನ್ನಿ ನೋಡೋಣ. ದರ್ಶನ್ ಹೇಳಿಕೆ ಆಧರಿಸಿ ಸಂಗ್ರಹಿಸಿದ ಸಾಕ್ಷ್ಯ ಮೇಲೆ ಅನುಮಾನವಿದೆ. ತನಿಖಾಧಿಕಾರಿಗಳು ಸಾಕ್ಷ್ಯಾಧಾರಗಳನ್ನ ಸೃಷ್ಟಿ ಮಾಡಿರುವ ಶಂಕೆ ವ್ಯಕ್ತಪಡಿಸಿದ್ದಾರೆ ದರ್ಶನ್ ಪರ ವಕೀಲರು. ಇದೇ ಪ್ರಕರಣದಲ್ಲಿರುವ ಇತರೆ ಆರೋಪಿಗಳು ದರ್ಶನ್ಗೆ ಸಹಜ ಸ್ನೇಹಿತರು. ಹೀಗಾಗಿ ಫೋನ್ ಸಂಭಾಷಣೆ, ಸಂದೇಶಗಳಿವೆ. ಹೀಗಾಗಿಯೇ ರೇಣುಕಾಸ್ವಾಮಿ ಹಲ್ಲೆ ತಿಳಿದಿತ್ತು ಅನ್ನೋದು ಬಿಂಬಿಸೋದಕ್ಕೆ ಯತ್ನಿಸಲಾಗಿದೆ. ಕೃತ್ಯವಾಗಿ 4 ದಿನದ ಬಳಿಕ ಪೋಸ್ಟ್ ಮಾರ್ಟಂ ಪಂಚನಾಮೆ ಆಗಿದೆ. ತನಿಖಾಧಿಕಾರಿ ವಿಳಂಬಕ್ಕೆ ಯಾವುದೇ ಸೂಕ್ತ ವಿವರಣೆ ನೀಡಿಲ್ಲ. ರೇಣುಕಾಸ್ವಾಮಿ ತಲೆಗೆ ಬಿದ್ದ ಗಾಯದ ಬಗ್ಗೆ ವೈದ್ಯರ ಸ್ಪಷ್ಟನೆ ಇಲ್ಲ. ಸಾವಿಗೆ ಕಾರಣ ಹಾಗೂ ಸಾವಿನ ಸಮಯದ ಬಗ್ಗೆ ಸ್ಪಷ್ಟತೆ ಇಲ್ಲ. ಸಿಸಿಟಿವಿ ದೃಶ್ಯಾವಳಿ ಸತ್ಯವೆಂದು ನಂಬಿದ್ರು ದರ್ಶನ್ ಪಾತ್ರ ಇಲ್ಲ. ಸಿಸಿಟಿವಿಯಲ್ಲಿ ದರ್ಶನ್ ಹಾಜರಿ, ಕೃತ್ಯದಲ್ಲಿ ಭಾಗಿ ಬಗ್ಗೆ ಸ್ಪಷ್ಟತೆ ಇಲ್ಲ. ಸಿಆರ್ಪಿಸಿ 164 ಸ್ಟೇಟ್ಮೆಂಟ್ ಅಲ್ಲೂ ಕೂಡ ವೈದ್ಯಕೀಯ ವರದಿಗೂ ವ್ಯತ್ಯಾಸಗಳಿದೆ. ವೈಜ್ಞಾನಿಕ ಸಾಕ್ಷಿಗೂ ಪ್ರತ್ಯಕ್ಷದರ್ಶಿಗಳ ಹೇಳಿಕೆಗೂ ಸಾಮ್ಯತೆ ಇಲ್ಲ ಎಂಬುದು ದರ್ಶನ್ ಪರ ವಕೀಲರ ವಾದವಾಗಿದೆ. ಇಂದು ಈ ಎಲ್ಲ ವಾದಗಳನ್ನ ಮುಂದಿಟ್ಟುಕೊಂಡು ಹಿರಿಯ ವಕೀಲ ಸಿ.ವಿ. ನಾಗೇಶ್ ತಂಡ ಕೋರ್ಟ್ನಲ್ಲಿ ವಾದ ಮಾಡಲಿದ್ದಂತೆ 3991 ಪುಟಗಳ ಚಾರ್ಜ್ ಶೀಟ್ನಲ್ಲಿ ಲೋಪವಿದೆ ಅನ್ನೋದೇ ದರ್ಶನ್ ಪರ ವಕೀಲರ ಟಾರ್ಗೆಟ್ ಆಗಿದ್ದು ತನಿಖಾಧಿಕಾರಿಗಳನ್ನ ಕಟ್ಟಿ ಹಾಕಲಿದ್ದಾರೆ ಎನ್ನಲಾಗ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.